ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಅಲ್ಲಿದ್ದು ಎದ್ದು ನಿಂತು ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ವಿಧಾನಸಭೆಗೆ ಎಲ್ಲ ಶಾಸಕರುಗಳು ನೀವು ಗಮನಿಸಿದಂಗೆ ಭಾರತದ ತ್ರಿವರ್ಣ ಧ್ವಜದೊಂದಿಗೆ ಬಂದಿದ್ರು. ಪರಿಷತ್ನಲ್ಲೂ ಕೂಡ ಅದೇ ರೀತಿ ಗಲಾಟೆ, ರಾಜ್ಯದ ಮೂಲೆ ಮೂಲೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಗಲಾಟೆ. ದಕ್ಷಿಣ ಕನ್ನಡದಂತಹ ಕಡೆಗಳಲ್ಲಿ ಕಾಂಗ್ರೆಸ್ನ ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹೈಡ್ರಾಮಾ ಮಾಡಿದ್ದನ್ನು ಗಮನಿಸಿದ್ರು. ಈಗ ಪರಿಷತ್ನಲ್ಲೂ ಕೂಡ ಗಲಾಟೆಯ ಜಟಾಪಟಿ ಜೋರಾಗಿದೆ. ಬಳ್ಳಾರಿಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಸೈಯದ್ ನಾಸಿರ್ ಹುಸೇನ್ ಅವರ ಕಚೇರಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಬಳ್ಳಾರಿಯಲ್ಲಿ ಕಚೇರಿಗೆ ಕಪ್ಪು ಮಸಿಯನ್ನ ಬಳಿಯೋದಕ್ಕೆ ಕೇಸರಿ ಪಡೆ ಪ್ರಯತ್ನಿಸಿದೆ. ಬಳ್ಳಾರಿಯಲ್ಲಿ ಸೈಯದ್ ನಾಸಿರ್ ಹುಸೇನ್ ಅವರ ಕಚೇರಿಗೆ ಮಸಿ ಬಳಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದು ಬಳ್ಳಾರಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ನೋಡಿ ಗಮನಿಸ್ತಾ ಇದ್ದೀರಿ. ಇದು ಬಳ್ಳಾರಿಯಲ್ಲಿ ಪ್ರತಿಭಟನೆಯ ಕಾವು ಹೇಗಿದೆ ಅಂತ ಹೇಳಿ. ನಾಸಿರ್ ಹುಸೇನ್ ಅವರು ನೂತನ ರಾಜ್ಯಸಭೆಯ ಸದಸ್ಯರು. ವಿಜಯೋತ್ಸವವನ್ನು ಆಚರಿಸುವ ಸಮಯದಲ್ಲಿ ಅವರ ಅಕ್ಕಪಕ್ಕ ಇದ್ದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದು ಈಗ ಬಿಜೆಪಿ ಕಾರ್ಯಕರ್ತರನ್ನ ಕೆರಳಿಸಿದೆ. ರಾಜ್ಯಸಭಾ ಸದಸ್ಯರಾಗಿರುವ ನಾಸಿರ್ ಹುಸೇನ್ ಅವರ ಬಳ್ಳಾರಿಯ ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು ತ್ರಿವರ್ಣ ಧ್ವಜದೊಂದಿಗೆ ಬಂದು ಕಚೇರಿಗೆ ಮಸಿ ಬಳಿಯೋದಕ್ಕೆ ಮುಂದಾಗ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅರೆ ಬರೆ ಬಟ್ಟೆಯೊಂದಿಗೆ ಅರೆ ಬೆತ್ತಲೆಯಾಗಿ ಇದನ್ನ ಖಂಡಿಸ್ತಾ ಇದ್ದಾರೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಸದ್ಯಕ್ಕೆ. ಹಾಗಾದ್ರೆ ಬೆಳಗಾವಿಯಲ್ಲಿ ಪ್ರತಿಭಟನೆಯ ಕಾವು ಹೇಗಿದೆ ಮತ್ತೆ ದಾವಣಗೆರೆಯಲ್ಲೂ ಕೂಡ ಪ್ರತಿಭಟನೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಇಬ್ಬರು ರಿಪೋರ್ಟರ್ಗಳು ಬೆಳಗಾವಿಯಿಂದ ಮೈಲಾರಿ ಪಟಾತ್ ಹಾಗೆ ವಿಠಲ್ ದಾವಣಗೆರೆಯಿಂದ. ನಾನು ಮೊದಲು ಮೈಲಾರಿ ಪಟಾತ್ನ ಮಾತಾಡ್ತೀನಿ. ಮೈಲಾರಿ, ಬೆಳಗಾವಿಯಲ್ಲಿ ಬಿಜೆಪಿಯ ಈ ಘೋಷಣೆಯ ಕಿಚ್ಚು ಹೆಂಗಿದೆ? ಖಂಡಿತ ರಂಜಿತ್, ಪ್ರಜಾಪ್ರಭುತ್ವದ ದೇಗುಲ ಏನಿದೆ ಅಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದಂಥ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಬೆಳಗಾವಿಯಲ್ಲಿಯೂ ಕೂಡ ಏನು ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಮೊದಲಿಗೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾರೆ. ನಂತರ ಬೆಳಗಾವಿಯ DC ಕಚೇರಿಗೆ ಹೋಗಿ ಅಲ್ಲಿ ಏನು DC ಮೂಲಕ ರಾಜ್ಯಸಭಾ ಸದಸ್ಯತ್ವ ನೂತನವಾಗಿ ಆಯ್ಕೆಯಾದಂಥ ನಾಸಿರ್ ಹುಸೇನ್ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಮತ್ತು ಅವರ ಬೆಂಬಲಿಗರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯಿಸಿ DC ಮೂಲಕ ಏನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ. ಅಲ್ಲಿಂದ ಬೆಳಗಾವಿಯ ಏನು ಕಾಂಗ್ರೆಸ್ ಕಚೇರಿ ಇದೆ ಅದಕ್ಕೆ ಕಚೇರಿಗೆ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಈ ವೇಳೆ ಪೊಲೀಸರು ಮತ್ತು BJP ಕಾರ್ಯಕರ್ತರ ನಡುವೆ ನೂಕಾಟ ಆಗುತ್ತೆ, ತಳ್ಳಾಟ ಆಗುತ್ತೆ ಮತ್ತು ವಾಗ್ವಾದ ಕೂಡ ನಡೆಯುತ್ತೆ. ಆದರೆ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಸಿಕೊಳ್ಳುವ ವಿಧಾನಸಭೆಯಲ್ಲಿ ಇಂಥ ಘೋಷಣೆಯನ್ನು ಕೂಗಿದಂಥ ಆರೋಪಿಗಳಿಗೆ ಏನು ರಾಜ್ಯ ಸರ್ಕಾರವೇ ರಕ್ಷಣೆ ನೀಡ್ತಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಈ ವೇಳೆ ನಾಸಿರ್ ಹುಸೇನ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ರಾಜ್ಯ ಸರ್ಕಾರದ ರಕ್ಷಣೆಗಾಗಿ ನಾವು ಹೋರಾಟವನ್ನು ಮಾಡ್ತಿದ್ದೇವೆ ಮತ್ತು ರಾಜ್ಯ ಸರ್ಕಾರದ ರಕ್ಷಣೆಯನ್ನು ಮಾಡುವ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಬಿಟ್ಟು ತೊಲಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದರು. ಸದ್ಯಕ್ಕೆ ಬೆಳಗಾವಿಯ BJP ಸುಮಾರು 50ಕ್ಕೂ ಹೆಚ್ಚು ಅಧಿಕ ಕಾರ್ಯಕರ್ತರನ್ನು ಬೆಳಗಾವಿಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲಿಲ್ಲ ಮತ್ತು ಬೆಳಗಾವಿಯ ಏನು ಕಾಂಗ್ರೆಸ್ ಕಚೇರಿ ಮತ್ತು DC ಆಫೀಸ್ ಮತ್ತು ಏನು ಚೆನ್ನಮ್ಮ ವೃತ್ತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಬೆಳಗಾವಿಯ DCP ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ಈ ಒಂದು ಭದ್ರತೆಯನ್ನು ಕೈಗೊಳ್ಳಲಾಗಿತ್ತು. ರಂಜಿತ್, ಮೈಲಾರಿ ಪಟಾತ್ ಹಾಗೆ ಲೈನ್ನಲ್ಲಿರಿ. ದಾವಣಗೆರೆಯಿಂದ ನಮ್ಮ ವಿಠಲ್ ದಾವಣಗೆರೆ ಜಿಲ್ಲಾ ಕೇಂದ್ರದ ಮುಂಭಾಗ ಪ್ರತಿಭಟನೆ ಕಾವು ಹೇಗಿತ್ತು, ಈಗ ಹೇಗಿದೆ ಸದ್ಯದ ಪರಿಸ್ಥಿತಿ? ವಿಠಲ್,
ಖಂಡಿತ ರಂಜಿತ್, ಏನು ಆ ಪವಿತ್ರ ಶಕ್ತಿ ಕೇಂದ್ರದಲ್ಲಿ ಪಾಕಿಸ್ತಾನದ ಪರ ಏನು ಜಯಘೋಷ ಕೇಳುತ್ತಿದ್ದಂತೆ ಸಹಜವಾಗಿ ಇಡೀ ರಾಜ್ಯಾದ್ಯಂತ ಒಂದು ಆಕ್ರೋಶ ಭುಗಲೆದ್ದಿರುವಂಥದ್ದು. ಆ ಹಿನ್ನೆಲೆಯಲ್ಲೇನು ದಾವಣಗೆರೆಯಲ್ಲಿಂದು BJP ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಸಿದ್ಧತೆಯನ್ನು ಮಾಡ್ಕೋತಾರೆ. ಆ ಸಿದ್ಧತೆಯ ವಿಚಾರ ಏನು ಪೊಲೀಸ್ ಇಲಾಖೆಗೆ ತಿಳಿಯುತ್ತಿದ್ದಂತೆ ಏನು ನಿಜಲಿಂಗಪ್ಪ ಬಡಾವಣೆಯಲ್ಲಿರುವಂಥ ಕಾಂಗ್ರೆಸ್ ಕಚೇರಿಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಹಾಕ್ತಾರೆ. ಅದರ ಸುತ್ತ ಅಂದರೆ 50 ಮೀಟರ್ ಸುತ್ತಮುತ್ತ ಏನು ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಭದ್ರತೆಯನ್ನು ಒದಗಿಸ್ತಾರೆ. ಅದರಂತೇನು ಅಮರ್ ಜವಾನ್ ವೃತ್ತದಿಂದ BJPಯ ಒಂದು ಸುಮಾರು 200ಕ್ಕೂ ಅಧಿಕ ಕಾರ್ಯಕರ್ತರು ಸೇರಿ ಕಾಂಗ್ರೆಸ್ ಮತ್ತು ನಾಸಿರ್ ಹುಸೇನ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ. ಇನ್ನು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯ ಒಂದು ವಿಚಾರವಾಗಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾರೆ. ಅದಾದ ನಂತರ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವ ಉದ್ದೇಶದಿಂದ ಏನು ಅಮರ್ ಜವಾನ್ ವೃತ್ತದಿಂದ ಕಾಂಗ್ರೆಸ್ ಕಚೇರಿಗೊಂದು ಪ್ರತಿಭಟನಾ ಮೆರವಣಿಗೆ ಮಾಡುವಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಪ್ರತಿಭಟನೆಗೂ ಸಹ ಅವಕಾಶ ಕೊಡದಂತೇನು ಪೊಲೀಸರು ಕೆಲ ಕಾರ್ಯಕರ್ತರನ್ನು ಬಂಧಿಸೋಕ್ಕೆಲ್ಲ ಮುಂದಾಗ್ತಾರೆ. ಅದಾದ ನಂತರ ಅದರಲ್ಲಿ ಆ ಬಂಧಿಸುವಂಥ ಸಂದರ್ಭದಲ್ಲಿ ಕೆಲ ಕಾರ್ಯಕರ್ತರು ಪೊಲೀಸರಿಂದ ತಪ್ಪಿಸಿಕೊಂಡು ಏನು ಆ ಕಾಂಗ್ರೆಸ್ ಕಚೇರಿಯ ಬಳಿ ಬರ್ತಾರೆ. ಅಲ್ಲಿ ಹಾಕಿರುವಂಥ ಬ್ಯಾರಿಕೇಡ್ಗಳನ್ನ ತೆಗೆದು ಒಳಗೋಗುವಂಥ ಒಂದು ಪ್ರಯತ್ನವನ್ನು ಸಹ ಮಾಡ್ತಾರೆ. ಆ ವೇಳೆ ಸಾಕಷ್ಟು ಪೊಲೀಸರು ಅಂದರೆ ಒಬ್ಬ ಕಾರ್ಯಕರ್ತರನ್ನು ಒಂದು 5-6 ಜನ ಪೊಲೀಸರು ಹಿಡಿದು ಅವರನ್ನ ಬಂಧಿಸಿ ಏನು ವಾಹನದಲ್ಲಿ ಹಾಕಿಕೊಂಡು ಅವನು ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಒಂದು ಕೆಲಸವನ್ನು ಸಹ ಮಾಡ್ತಾರೆ. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ರಂಜಿತ್ ಏನು ಕಾಂಗ್ರೆಸ್ ಮತ್ತು ರಾಜ್ಯಸಭಾ ಸದಸ್ಯರ ವಿರುದ್ಧ ಅದರ ಜೊತೆಗೇನು ಫೋರ್ತ್ ಫಿಲ್ಲರ್ ಅನ್ಸ್ಕೊಂಡಿರುವಂಥ ಮಾಧ್ಯಮದ ಮೇಲೆ ಅವರು ಮಾಡಿರುವಂಥ ಒಂದು ದಬ್ಬಾಳಿಕೆಯನ್ನು ಸಹ ವಿರೋಧಿಸಿ BJP ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ರಂಜಿತ್. ಓಕೆ ವಿಠಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಹಿಂದೆ ವಿಧಾನಸಭಾ ಚುನಾವಣೆಯ ಗೆಲುವಿನ ಸಂಭ್ರಮಾಚರಣೆಯಲ್ಲೂ ಕೂಡ ಬೆಳಗಾವಿಯಲ್ಲಿ ಇದೇ ರೀತಿಯಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದು ಪಾಕಿಸ್ತಾನದ ಧ್ವಜವನ್ನು ಹಾಕಿದ್ದಾಗ ಇದೇ ರೀತಿ ಪ್ರತಿಭಟನೆ ಆಗಿತ್ತು. ಈಗ ರಾಜ್ಯಸಭಾ ಚುನಾವಣೆಯ ಗೆಲುವು ನಾಸಿರ್ ಹುಸೇನ್ ಅವರು ಗೆದ್ದ ಸಂಭ್ರಮಾಚರಣೆ ಸಂದರ್ಭದಲ್ಲೂ ಕೂಡ ಈ ಘೋಷಣೆ ಮೊಳಗಿದ್ದಕ್ಕೆ BJP ಕೆರಳಿ ಕೆಂಡವಾಗಿದೆ. ಪ್ರತಿಭಟನೆಯ ಕಾವು ಹೇಗಿದೆ ಅಂತೇಳಿ ಗಮನಿಸ್ತಾ ಇದ್ದೀರಿ. ಪೊಲೀಸರು BJP ಕಾರ್ಯಕರ್ತರನ್ನ ವಶಕ್ಕೆ ಪಡಿತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ದಕ್ಷಿಣ ಕನ್ನಡ, ಬಳ್ಳಾರಿ, ವಿಜಯನಗರ, ಶಿವಮೊಗ್ಗ, ಕೊಪ್ಪಳ ಎಲ್ಲ ಕಡೆಗಳಲ್ಲೂ ಕೂಡ ಲೈವ್ ಗಮನಿಸ್ತಿದ್ದೀವಿ. ಎಲ್ಲೂ ಆ ರೀತಿ ಸರ್ಕಾರ ಸ್ವಚ್ಛ ಮಾಡ್ಬೇಕಂಬೋರಿ ಎಲ್ಲ ದೇಶದ್ರೋಹ ನೀವೇ. ಯಾರು ದೇಶದ್ರೋಹ? ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸರ್ಕಾರ ಸ್ವಚ್ಛ ಮಾಡ್ಬೇಕಂಬೋರಿ ಎಲ್ಲ ದೇಶದ್ರೋಹ ನೀವೇ. ಯಾರು ದೇಶದ್ರೋಹ? ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸರ್ಕಾರ ಸ್ವಚ್ಛ ಮಾಡ್ಬೇಕಂಬೋರಿ ಎಲ್ಲ ದೇಶದ್ರೋಹ ನೀವೇ. ಯಾರು ದೇಶದ್ರೋಹ? ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸರ್ಕಾರ ಸ್ವಚ್ಛ ಮಾಡ್ಬೇಕಂಬೋರಿ
ನೋಡಿ, ವಿಧಾನ ಪರಿಷತ್ನಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಜಟಾಪಟಿಗೆ ಕಾರಣ ಆಗಿದ್ದು ನಿನ್ನೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದು ನಾಸೀರ್ ಹುಸೇನ್. ವಿಧಾನ ಪರಿಷತ್ನಲ್ಲಿ ಗದ್ದಲ, ಕೋಲಾಹಲ, ಗಲಾಟೆಯ ದೃಶ್ಯ ಲೈವ್ ಗಮನಿಸ್ತಾ ಇದ್ದೀರಿ. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಜಟಾಪಟಿ ನಡೀತಿರೋದನ್ನ ಗಮನಿಸ್ತಾ ಇದ್ದೀರಿ. ವಿಧಾನಸಭೆಯಲ್ಲೂ ಕೂಡ ಇದೇ ರೀತಿ ಜಟಾಪಟಿ ನಡೀತು. ಈಗ ವಿಧಾನ ಪರಿಷತ್ನಲ್ಲೂ ಕೂಡ ಕೋಲಾಹಲ ನಡೀತಾ ಇದೆ. ಈ ನಡೆಯನ್ನ ಕಾಂಗ್ರೆಸ್ನ, ಅದರಲ್ಲೂ ಕೂಡ ನಾಸೀರ್ ಹುಸೇನ್ ಅವರ ಬೆಂಬಲಿಗರ ಈ ನಡೆಯನ್ನ ಖಂಡಿಸ್ತಾ ಇದ್ದಾರೆ ಬಿಜೆಪಿಯ ಪರಿಷತ್ ಸದಸ್ಯರುಗಳು. ನೋಡಿ, ಶ್ರೀನಿವಾಸ್ ಪೂಜಾರಿ ಅವರು ಮಾತಾಡ್ತಿದ್ದಾರೆ. ಕಾಂಗ್ರೆಸ್ನ ಈ ನಡೆ ಖಂಡನೀಯ ಅಂತೇಳಿ ಹೇಳ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಜೈಕಾರವನ್ನ ಕೂಗಿದ್ದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪರಿಷತ್ನಲ್ಲಿ ಕೋಲಾಹಲದ ಲೈವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಭಾರತ್ ಮಾತಾ ಕಿ ಜೈ ಅಂತೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ.